ನನ್ನೆಲ್ಲ ಶಿಕ್ಷಕ ಮಿತ್ರರಿಗೆ ನಮ್ಮ ಇಂಗ್ಲಿಷ್ ಸ್ಕೂಲ್ ಪೊಯಮ್ಸ್ ಚಾನಲ್ಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ. ಈಗ ಬಹಳಷ್ಟು ಜನ ಶಿಕ್ಷಕರು ನಮಗೆ ಏನು ಕೇಳ್ತಾ ಇದ್ರಪ್ಪ ಅಂತ ಹೇಳಿದ್ರೆ, ಮೊಬೈಲ್ ಆ್ಯಪನ್ನು ಬಳಕೆ ಮಾಡಿಕೊಂಡು, ಅಂದರೆ ಮೊಬೈಲಲ್ಲಿ ನೋಟ್ಬುಕ್ LM ಆ್ಯಪನ್ನು ಬಳಕೆ ಮಾಡಿಕೊಂಡು ನಾವು ಟೆಕ್ಸ್ಟ್ ಬುಕ್ ಲೆಸನ್ ಪ್ಲ್ಯಾನನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಿ ಅಂತೇಳಿ ಹೇಳಿದರು. ಸೊ ಈಗ ನಾವಿಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡಿದ್ದೀನಿ. ನಾನು ಇನ್ನೊಂದು ಸಲ ಬ್ಯಾಕ್ ಹೋಗ್ಬಿಡ್ತೀನಿ. ಸೊ ನೋಡಿ, ಡೈರೆಕ್ಟಾಗಿ ಪ್ಲೇಸ್ಟೋರನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿಬಿಟ್ಟು ಈಗ ಸರ್ಚ್ ಬಾರಲ್ಲಿ ಹೋಗ್ತಾಯಿದ್ದೀನಿ. ಹೋಗ್ಬಿಟ್ಟು ನೋಟ್ಬುಕ್ LM, ಓಕೆ ಅಲ್ಲಿ ಆಲ್ರೆಡಿ ಕೆಳಗೆ ಬಂದಿದೆ. ನೋಟ್ಬುಕ್ LM ಆ್ಯಪ್ ಅಂತೇಳಿ ಕ್ಲಿಕ್ ಮಾಡೋಣ. ಸೊ ನೋಡಿ, ಇಲ್ಲಿ ಬಂತು ಗೂಗಲ್ ನೋಟ್ಬುಕ್ LM. ಈ ಆ್ಯಪನ್ನು ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಂದು 3-4 ಅದರ MB ಜಾಸ್ತಿ ಇರೋದ್ರಿಂದ ಒಂದು 2 ಮಿನಿಟ್ಸ್ ಅಂತೂ ಬೇಕಾಗುತ್ತೆ. ಸೊ ನಾನು ಡೈರೆಕ್ಟಾಗಿ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ ತಕ್ಷಣ ಈಗ ಆಲ್ರೆಡಿ ನಾನು ಕನ್ನಡ ಒಂದು ಲೆಸನ್ ಪ್ಲ್ಯಾನನ್ನು ಪ್ರಿಪೇರ್ ಮಾಡಿದ್ದೀನಿ. ಕೆಲವರು ತುಂಬ ಜನ ಹೇಳ್ತಾ ಇದ್ದಾರೆ ಕನ್ನಡದಲ್ಲಿ ಬರ್ತಾ ಇಲ್ಲ ಅಂಥೇಳಿ. ಈಗ ಅದನ್ನೇ ನಾನು ಇಲ್ಲಿ ತೋರಿಸ್ಬಿಡ್ತೀನಿ. ಒಂದು ಸಲ ಈಗ ಆ್ಯಪ್ ಇನ್ಸ್ಟಾಲ್ ಮಾಡಿದ್ಮೇಲೆ ಓಪನ್ ಮಾಡಬೇಕಾದ್ರೆ ನಮ್ಮ ಗೂಗಲ್ ID ಕೇಳ್ತದೆ. ಗೂಗಲ್ ID ಡೈರೆಕ್ಟ್ ನಮ್ಮ ಮೊಬೈಲಲ್ಲಿರ್ತಕ್ಕಂಥ ಮೇಲ್ ID ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಇಲ್ಲಿ ಈ ಪೇಜ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಬುಕ್ಸನ್ನು ಅಪ್ಲೋಡ್ ಮಾಡಿರೋದ್ರಿಂದ ಇದು ಬುಕ್ಸ್ ಕಾಣ್ತಾ ಇದ್ದಾವೆ, ನಿಮಗೆಲ್ಲ ಖಾಲಿ ಕಾಣುತ್ತೆ. ಈಗ ಕ್ರಿಯೇಟ್ ನ್ಯೂ ಅಂತೇಳಿ ಕ್ಲಿಕ್ ಮಾಡೋಣ. ಕ್ರಿಯೇಟ್ ನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ನಮಗೆ 4 ಆಪ್ಷನ್ ಸಿಗ್ತವೆ: PDF, ವೆಬ್ಸೈಟ್, ಯೂಟ್ಯೂಬ್, ಕಾಪಿ ಟೆಕ್ಸ್ಟ್ ಅಂತೇಳಿ. ಸೊ ಇದರ ಇನ್ಫಾರ್ಮೇಷನ್ ಕೂಡ ನಾನು ಕೊಡ್ತಾ ಹೋಗ್ತೀನಿ. ಕಾಪಿ ಟೆಕ್ಸ್ಟ್ ಅಂತಂದರೆ ನಾವು ಯಾವುದಾದ್ರು ಟೆಕ್ಸ್ಟನ್ನು ಕಾಪಿ ಮಾಡಿಕೊಂಡು ಅದರ ಇನ್ಫಾರ್ಮೇಷನ್ ಬೇಕಂದರೆ ನಾವು ಆ ಟೆಕ್ಸ್ಟನ್ನು ಇಲ್ಲಿ ಪೇಸ್ಟ್ ಮಾಡಿ ನಾವು ನೆಕ್ಸ್ಟ್ ಅದು ಚಾಟ್ ಬಾಕ್ಸ್ ಓಪನ್ ಆಗುತ್ತೆ. ಅಂದರೆ ಆ್ಯಡ್ ಮಾಡ್ತೀವಿ ಆ ಟೆಕ್ಸ್ಟನ್ನು ಇಲ್ಲಿ ಆ್ಯಡ್ ಮಾಡಿ ಸೇಮ್ ಮತ್ತೆ ಅದೇ ಇಲ್ಲಿ ಆ್ಯಡ್ ಆಗುತ್ತೆ. ನಾವು ಚಾಟ್ ಬಾಕ್ಸಲ್ಲಿ ನಾವು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದೇನು, ಯೂಟ್ಯೂಬ್. ಡೈರೆಕ್ಟಲ್ಲಿ ಯೂಟ್ಯೂಬಲ್ಲಿ ಯಾವುದಾದ್ರು ವೀಡಿಯೋ ಇರ್ತದಲ್ವ, ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಅಂಶ ಏನಿದೆಯಲ್ವ, ಸೊ ಆ ಒಂದು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ವಿಷಯ ನಿಮಗೆ ಅರ್ಥ ಆಗಲಿಲ್ಲ ಅಂದಾಗ ಆ ಯೂಟ್ಯೂಬ್ನ ಲಿಂಕನ್ನು, ಅಂದರೆ ಆ ಪರ್ಟಿಕ್ಯುಲರ್ ವೀಡಿಯೋದ ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ನಾವು ಅದ್ರ ಬಗ್ಗೆ ಉತ್ತರವನ್ನು ಕೇಳ್ಬೋದು, ಪ್ರಶ್ನೆಯನ್ನು ಕೇಳಿ ಉತ್ತರ ಪಡ್ಕೊಳ್ಬೋದು. ಇಲ್ಲ ನೆಕ್ಸ್ಟ್ ನಮಗೆ ವೆಬ್ಸೈಟಿಂದು ಕೂಡ ಸೇಮ್ ಅದೇ ಥರನೇ. ಈಗ ನಾವು ಡೈರೆಕ್ಟ್ PDF ಹೋಗೋಣ. PDF ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನಾವು ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಗಳು ಇರ್ತವೆ. ಇಲ್ಲಿ ನೋಡಿ, ಡೈರೆಕ್ಟ್ ಓಪನ್ ಮಾಡೋದು ಬೇಡ. ಈಗ ನೋಡಿ, ಇಲ್ಲಿ ನಮಗೆ ಯಾವುದ್ರಲ್ಲಿದ್ದಾವೆ ಬುಕ್ಸ್ಗಳು ಅಂತೇಳಿ, ಅಂದರೆ ನಮ್ಗೆ ಇದರಲ್ಲಿ ಡಾಕ್ಯುಮೆಂಟ್ಸಲ್ಲಿದೆ, ಸೊ ಡೌನ್ಲೋಡಲ್ಲಿದೆ. ಸೊ ಇಷ್ಟೆಲ್ಲ ಬುಕ್ಸ್ಗಳಿದ್ದಾವೆ. ಈಗ ಆಲ್ರೆಡಿ ಬುಕ್ಸನ್ನು ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ನಿಮ್ಮ ಎದುರಿಗೆ ಕೂಡ ಇನ್ನೊಂದು ಅಪ್ಲೋಡ್ ಮಾಡ್ತೀನಿ. ಯಾವುದು, ಸೊ 7th ಹಿಂದಿ ಟೆಕ್ಸ್ಟ್ ಬುಕ್ 3rd ಲ್ಯಾಂಗ್ವೇಜು ಪಾರ್ಟ್ 1 ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನೋಡಿ, ಅಪ್ಲೋಡ್ ಆಗುತ್ತೆ ಈಗ ಅದು. ಸೊ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ಅದು ಟೈಮ್ ತೊಗೊಳ್ತಾ ಇದೆ. ನೋಡಿ, ಇಲ್ಲಿ ಬಂತು. ಸೊ ಇಲ್ಲಿನ ಬ್ಲೂ ಮಾರ್ಕ್ ಬರ್ತಾ ಇದೆ, ಅಂದರೆ ಇನ್ನೂ ಅಪ್ಲೋಡ್ ಆಗಿಲ್ಲ, ಪೂರ್ತಿಗೆ ಅಪ್ಲೋಡ್ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದೆ. ಸೊ ಅದು ಟೈಮ್ ತೊಗೊಳುತ್ತೆ ಸ್ವಲ್ಪ. ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಇದು ಅಪ್ಲೋಡ್ ಆಗಲಿ, ನಾವೀಗ ಆಲ್ರೆಡಿ ಅಪ್ಲೋಡ್ ಆಗಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡ್ಕೊಂಡು, ಈಗ ನಿಮಗೆ ಅದರ ವಿಡಿಯೋ ಲೆಂಗ್ತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡೆ ಓಪನ್ ಮಾಡ್ತಾ ಇದ್ದೀನಿ, ಅಂದರೆ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು. ಈಗ ನೋಡಿ, 8ನೇ ತರಗತಿ ಫಸ್ಟ್ ಲ್ಯಾಂಗ್ವೇಜ್ ಪಾರ್ಟ್ 1ಗೆ ಹೋಗೋಣ. ಪಾರ್ಟ್ 2 ಬೇಡ, ಇಲ್ಲಿದೆ. ಈಗ ನೋಡಿ, ಆಲ್ರೆಡಿ ನಾನು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಈ ಪಠ್ಯಪುಸ್ತಕದ 1ನೇ ಅಧ್ಯಾಯ ಮಗ್ಗದ ಸಾಹೇಬ ಪಾಠಕ್ಕೆ 40 ನಿಮಿಷದ ಪಾಠ ಯೋಜನೆಯನ್ನು 5 ಈ ಪ್ರಕಾರ ಕನ್ನಡದಲ್ಲಿ ಸಿದ್ಧಪಡಿಸು. ಸೊ ಕನ್ನಡದಲ್ಲಿ ಅನ್ನೋ ವರ್ಡ್ ಇದೆಯಲ್ಲ, ಅದನ್ನು ನೀವು ಮೆನ್ಷನ್ ಮಾಡಲೇಬೇಕು. ಮೆನ್ಷನ್ ಮಾಡಿಲ್ಲ ಅಂದರೆ ಅದು ಇಂಗ್ಲೀಷಲ್ಲಿ ಕೊಡುತ್ತೆ. ಸೊ ಈ ಪ್ರಶ್ನೆಯನ್ನು ಕೊಡ್ತಕ್ಕಂಥ ವಿಧಾನ ಇದೆಯಲ್ಲ, ಕರೆಕ್ಟಾಗಿ ನೀವು ಪ್ರಶ್ನೆಯನ್ನು ಕೊಟ್ಟರೆ ಅದು ಕರೆಕ್ಟಾಗಿ ಉತ್ತರ ಕೊಡುತ್ತೆ. ನೋಡಿ, ಅಲ್ಲಿ ಆಲ್ರೆಡಿ ಬಂದಿದೆ. ಖಂಡಿತ ಇಲ್ಲಿ ಮಗ್ಗದ ಸಾಹೇಬ ಪಾಠಕ್ಕೆ 5 ವಿಧಾನದ 40 ನಿಮಿಷಗಳ ಪಾಠ ಯೋಜನೆಯನ್ನು ಕನ್ನಡದಲ್ಲಿ. ಸೊ ನೋಡಿ, ಬಾಗಲೋಡಿ ದೇವರಾಯ ಸಾಹಿತ್ಯ ಪ್ರಕಾರ ಸಣ್ಣ ಕಥೆ, ಅವಧಿ 40 ನಿಮಿಷಗಳು. ಸೊ ಕಲಿಕಾ ಉದ್ದೇಶಗಳೇನಿದೆ, ಈ ಪಾಠದ ಕೊನೆಯಲ್ಲಿ ವಿದ್ಯಾರ್ಥಿಗಳು ಈ ಕೆಳಗಿನವುಗಳನ್ನು ಗಳಿಸಲು ಸಿದ್ಧರಾಗುತ್ತಾರೆ. ಸ್ವಲ್ಪ ಕೆಲವು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಇರುತ್ತೆ, ಅದನ್ನು ನಾವು ಸರಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಬೇಕು. ಇಲ್ಲ ಪರವಾಗಿಲ್ಲ, ನಮಗೆ ರೆಫರ್ ಮಾಡೋದಕ್ಕಲ್ವ, ಹಾಗೆ ಇದ್ರೂ ಪರವಾಗಿಲ್ಲ ಅಂದ್ಕೊಂಡ್ರೆ ಹಾಗೆ ಬಿಡ್ಬೋದು. ನೋಡಿ, ಪಾಠ ವಿಧಾನದ ಹಂತಗಳು: ಎಂಗೇಜ್ ಅಂದರೆ ಆಕರ್ಷಿಸು, ಸೊ ಅಥವಾ ನಿರ್ವಹಿಸು ಅಂತೇಳಿ. ಓಕೆ, ಎಂಗೇಜ್ ನೋಡಿ,
ಪ್ರಶ್ನೆಗಳು, ಪಾಠಕ್ಕೆ ಜೋಡಣೆ, ಚಟುವಟಿಕೆಗಳು, ಅನ್ವೇಷಿಸು. ಸೊ ನಿಮಿಷಗಳು ಕೂಡ ಕೊಡ್ತಾ ಹೋಗುತ್ತೆ. ಮೊದಲನೇದು 5 ನಿಮಿಷ ಮಾಡ್ತೀವಿ, ಆಮೇಲೆ ಅನ್ವೇಷಣೆ 10 ನಿಮಿಷಗಳು, ಸೊ ವಿವರಿಸೋದು 10 ನಿಮಿಷಗಳು. ನೆಕ್ಸ್ಟ್ ವಿಸ್ತರಿಸ್ತಕ್ಕಂಥ ಎಲಾಬೊರೇಟ್, ಅದು 10 ನಿಮಿಷ. ಸೊ ಶಿಕ್ಷಕ ನೆಕ್ಸ್ಟ್ ಮೌಲ್ಯಮಾಪನ 5 ನಿಮಿಷಗಳು, ಚಟುವಟಿಕೆಗಳನ್ನು ಕೂಡ ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ಈ ಥರ ಪ್ರಶ್ನೆ ಏನು ಪಾಠ ಯೋಜನೆ ಸಿದ್ಧ ಆದ ನಂತರ ನಾವು ಕಾಪಿ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಸೊ ಇಲ್ಲಿ 3 ಆಪ್ಷನ್ ಇದೆ ನೋಡಿ. ಇದು ಬಾಕ್ಸ್ ಐಕಾನ್ ಇದೆ, ಇಲ್ಲಿ ಥಂಬ್ ಅಪ್ ಮತ್ತು ಥಂಬ್ ಡೌನ್ ಇದೆ. ಇಲ್ಲಿ ನಾವು ನಮಗೆ ಈ ಪಾಠ ಯೋಜನೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ನಮಗಿದು ತುಂಬ ಇಷ್ಟ ಆಗಿದೆ ಅಂತಂದಾಗ ನಾವು ಲೈಕನ್ನು ಕೊಡಬೇಕು. ಇಲ್ಲ ಅಂತಂದಾಗ ಈ ಕಡೆ ಥಂಬ್ ಡೌನನ್ನು ಕ್ಲಿಕ್ ಮಾಡ್ತೀವಿ. ಈಗ ಕಾಪಿ ಮಾಡೋದು ಇಲ್ಲಿ ಡೈರೆಕ್ಟಾಗಿ ನಾವು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕಾಪಿ ಆಗುತ್ತೆ. ಇಲ್ಲಿ ಆದರೆ ನಿಮಗೆ ಸಿಸ್ಟಮಲ್ಲಾದರೆ ಪರ್ಟಿಕ್ಯುಲರ್ ವರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಕಾಪಿ ಮಾಡ್ಕೋಬೋದು. ಇಲ್ಲಿ ಒಂದು ಸೆಂಟೆನ್ಸ್ ಅಥವಾ ಒಂದು ಅಂಶವನ್ನು ಕಾಪಿ ಮಾಡ್ಕೊಳ್ಳೋಕ್ಕಾಗಲ್ಲ. ಡೈರೆಕ್ಟಾಗಿ ಕಾಪಿ ಟು ಕ್ಲಿಕ್ ಡೈರೆಕ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಆಗುತ್ತೆ. ಸೊ ಇದರಲ್ಲಿ ಈ ಥರ ನಾವು ಲೆಸನ್ ಪ್ಲ್ಯಾನನ್ನು ಸಿದ್ಧ ಮಾಡ್ಕೊಳ್ಬೋದು. ಇಷ್ಟೇನಾ ಅಂದರೆ ನಿಮ್ಮ ಮುಂಚಿತವಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ, ನಮ್ಮ ಮುಂದೆ ತೋರ್ಸೋಕ್ಕಾಗಲ್ಲ ಅಂತ ನಾನು ನಿಮ್ಮ ಮುಂದೆನೇ ಇನ್ನೊಂದು ಸಲ ಇದೇ ಪ್ರಶ್ನೆಯನ್ನು ನಾನು ಹಾಕ್ತೀನಿ. ಇದೇ ಪ್ರಶ್ನೆಯನ್ನು ಬೇರೆ ರೀತಿಯಲ್ಲಿ ಕೇಳ್ತಾ ಹೋಗ್ತೀನಿ ನೋಡಿ. ಏನು ನನಗೀಗ ಲೆಸನ್ ಪ್ಲ್ಯಾನ್ ಸಿದ್ಧ ಆಗಿದೆ. ನೋಡೋಣ ಈ ಕನ್ನಡ ಪಾಠವನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಕೊಡುತ್ತಾ ನೋಡೋಣ. ಈ ಪಠ್ಯ ಪುಸ್ತಕದ ಮೊದಲನೇ ಅಧ್ಯಾಯದ ಮಗ್ಗದ ಸಾಹೇಬ ಪಾಠಕ್ಕೆ ಪಾಠವನ್ನು ತಗೊಳ್ಳೋಣ. ಪಾಠವನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡೋಂತ ಕೊಡೋಣ. ಮಾಡು ನೋಡೋಣ ಏನು ಬರುತ್ತೆ. ನಾನು ಮೊದಲನೇ ಸಲ ಟ್ರೈ ಮಾಡ್ತಾ ಇದ್ದೀನಿ, ಇದಕ್ಕೆ ಮುಂಚೆ ಮಾಡಿಲ್ಲ. ನಾನು ಕನ್ನಡದಲ್ಲಿ ಈ ಥರ ಪ್ರಶ್ನೆ ಕೊಟ್ಟಾಗ ಬರಲಿಲ್ಲ ಅಂದರೆ ಡೈರೆಕ್ಟಾಗಿ ಇಂಗ್ಲೀಷಲ್ಲೇ ಟೈಪ್ ಮಾಡೋಣ. ಯಾಕೆಂದರೆ ನೋಟ್ಬುಕ್ LM ಅಂತಕ್ಕಂಥದ್ದು ನಾವು ಒಂದು PDF ಫೈಲ್ ಅಥವಾ ವಿಡಿಯೋ ಅಥವಾ ವೆಬ್ಸೈಟ್ ಯಾವುದೇ ಒಂದು ವಿಷಯವನ್ನು ಅಪ್ಲೋಡ್ ಮಾಡಿದಾಗ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಅದು ನಮಗೆ ಉತ್ತರ ಕೊಡ್ತಾ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಟ್ರಾನ್ಸ್ಲೇಷನು. ಸೊ ಮಗ್ಗದ ಸಾಹೇಬ ಬೈ ಬಾಗಲೋಡಿ ದೇವರಾಯ. Introduction. Among the very popular literary genres, the short story is one, telling and listening to stories in an innate human quality. Our elders used to tell heartwarming stories to pick the interest of their children and create curiosity. This art of storytelling expanded and some writers introduced effective changes in content. So let us see. ಅಂದರೆ ನಾವು ಈಗ ಮಗ್ಗದ ಸಾಹೇಬವನ್ನು ನೋಡೋಣ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ಟೋರಿ? ಮೋಸ್ಟ್ಲಿ ಎಕ್ಸ್ಪ್ಲೇನ್. ಓಕೆ ನೋಡಿ ಕೊಟ್ಟಿದೆ. ನಾನಂದ್ರೆ ಈಗ ಪೂರ್ತಿಯಾಗಿ ಓದಿದರೆ ನಮಗೆ ವಿಡಿಯೋ ಲೆಂಗ್ತಿ ಆಗುತ್ತೆ, ಹಾಗಾಗಿ ನಾನು ಓದ್ತಾ ಇಲ್ಲ. ನೋಡಿ ಈ ಥರ ನಾವು ಇನ್ನೋವೇಟಿವ್ ಆಗಿ ಏನು ಬೇಕಾದ ಪ್ರಶ್ನೆಗಳನ್ನು ನಾವು ಕೇಳಬಹುದು. ಮೋಸ್ಟ್ಲಿ ಅದು ಸಾರಾಂಶ ಕೊಟ್ಟಂಗಿದೆ. ಯಾಕಂದರೆ ನನಗೆ ಮಗ್ಗದ ಸಾಹೇಬ ಪಾಠವನ್ನು ನಾನು ಕಂಪ್ಲೀಟಾಗಿ ನೋಡಿಲ್ಲ. ಅದರ ಅಂದರೆ ಟೆಕ್ಸ್ಟ್ ಏನಿದೆ ಅನ್ನೋದನ್ನ ನೋಡಿಲ್ಲ. ಡೈರೆಕ್ಟಾಗಿ ನಾನು ಐ ಆಮ್ ಅನ್ ಇಂಗ್ಲೀಷ್ ಟೀಚರ್, ಸೊ ಈ ರೀತಿ ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ಉತ್ತರವನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ಈಗ ಇದೇ ಮಗ್ಗದ ಸಾಹೇಬ ಪಾಠ ಏನಿದೆ ಅಲ್ವಾ, ಇದಕ್ಕೆ ಅಭ್ಯಾಸ ಪ್ರಶ್ನೆಗಳನ್ನು ಸಿದ್ಧಪಡಿಸುವಂತ ಕೇಳೋಣ. ಅಂದರೆ ಈ ಪ್ರಶ್ನೆಯನ್ನು ನಾವು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡೋಕ್ಕಾಗಲ್ಲ, ಪ್ರತಿ ಸಲನೂ ನಾವು ಟೈಪ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಪ್ರಶ್ನೆಯನ್ನು ಮೊದಲೇ ಕಾಪಿ ಮಾಡ್ಕೊಂಡು ಬೇರೆ ಕಡೆ ಎಲ್ಲಾದರೂ ಪೇಸ್ಟ್ ಮಾಡ್ಕೋಬೇಕು. ನಾನು ಅದು ಕೆಲಸ ಮಾಡಲಿಲ್ಲ, ಇಲ್ಲಿ ಮರ್ತೋದೆ. ಪಠ್ಯ ಪುಸ್ತಕದ ಮೊದಲನೇ ಅಧ್ಯಾಯ
ಮಗ್ಗದ ಸಾಹೇಬ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ಉತ್ತರಿಸು. ನೋಡೋಣ ಏನು ಉತ್ತರ ಬರುತ್ತೆ. ಸೊ ಕನ್ನಡದಲ್ಲಿ ಅನ್ನೋದನ್ನ ಮತ್ತೆ ಟೈಪ್ ಮಾಡೋದು ಮರ್ತೋದೆ, ಅಷ್ಟರೊಳಗೆ ನಾವು ಕ್ವಶನ್ ರೆಡಿ ಮಾಡ್ಕೊಳ್ಳೋಣ. ಸೊ ಆಲ್ರೆಡಿ ಅದು ಕ್ವಶನ್ ಕೊಟ್ಟಿರೋದ್ರಿಂದ ಈ ಮೇಲೆ ಬೇರೆ ನಾವು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಅಂತ ಕೇಳಿಬಿಟ್ಟಿದ್ವಿ. ಈಗ ಮೋಸ್ಟ್ಲಿ ಇಂಗ್ಲೀಷಲ್ಲೇ ಕೊಡ್ಬೋದು ಉತ್ತರ. ನೋಡೋಣ ಇಂಗ್ಲೀಷಲ್ಲೇ ಬರುತ್ತೋ ಕನ್ನಡದಲ್ಲಿ ಬರುತ್ತೆ. ಯಾಕಂದರೆ ಕನ್ನಡದಲ್ಲಿ ಅನ್ನೋ ವರ್ಡನ್ನ ನಾವು ಸ್ಪೆಸಿಫಿಕ್ಕಾಗಿ ಆ್ಯಡ್ ಮಾಡಿದರೆ ಮಾತ್ರ ಕನ್ನಡದಲ್ಲಿ ನಮಗೆ ಉತ್ತರ ಸಿಗುತ್ತೆ. ಇಲ್ಲ ಅಂದರೆ ಅದು ಇಂಗ್ಲೀಷಲ್ಲೇ ಕೊಡ್ತಾ ಹೋಗುತ್ತೆ. ನೋಡಿ ಈಗ ನಾನು ಹೇಳಿದಾಗೆ ಎಕ್ಸ್ಪೆಕ್ಟ್ ಮಾಡಿದಾಗೆ. ಸೊ ಯಾಕಂದರೆ ಈಗ ಆಲ್ರೆಡಿ ಇಲ್ಲಿ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆಗಿದ್ದರಿಂದ ಅದು ಉತ್ತರ ನಮಗೆ ಇಂಗ್ಲೀಷಲ್ಲೇ ಕೊಡ್ತಾ ಇದೆ ನೋಡಿ. ಸೊ ಹಾಗಾಗಿ ನಾವು ಕನ್ನಡದಲ್ಲಿ ಅನ್ನೋ ವರ್ಡನ್ನು ನಾವು ಸ್ಟ್ರೆಸ್ ಮಾಡಲೇಬೇಕು. ಪಠ್ಯ ಪುಸ್ತಕದ ಮೊದಲನೇ ಅಧ್ಯಾಯ ಮಗ್ಗದ ಸಾಹೇಬ ಪಾಠದ ಅಭ್ಯಾಸ ಪ್ರಶ್ನೆಗಳಿಗೆ ಕನ್ನಡದಲ್ಲಿ ಉತ್ತರಿಸು. ಒಂದ್ಸಲ ಕಾಪಿ ಮಾಡ್ಕೊಂಬಿಡೋಣ. ನೋಡಿ ಈ ಗೂಗಲಲ್ಲಿ ಬೇರೆ ಬೇರೆ ಆ್ಯಪ್ಗಳು ಕೂಡ ಇದೆ. ಅಂದರೆ ಈಗ ಜೆಮಿನಿ ಅಂತಕ್ಕಂಥದ್ದಿದೆ, ಟೀಚರ್ ಪೈಲಟ್ ಅಂತಕ್ಕಂಥ ಇನ್ನೊಂದು ವೆಬ್ಸೈಟ್ ಇದೆ. ಸೊ ಕೆಲವರು ಹೇಳ್ತಾ ಇದ್ದಾರೆ ಟೀಚರ್ ಕೋ ಪೈಲಟ್ ಅಂತಕ್ಕಂಥ ವೆಬ್ಸೈಟ್ ಇದೆ. ಅಲ್ಲಿ ನಮಗೆ ರೆಡಿಮೇಡ್ ಲೆಸನ್ ಪ್ಲಾನ್ಸ್ಗಳಿದ್ದಾವೆ ಅಂತ ಹೇಳ್ತಾ ಇದೆ. ಬಟ್ ನಾನು ಅದನ್ನು ಚೆಕ್ ಮಾಡಿದೆ. ಸೊ ಅಲ್ಲಿ ನಮಗೆ ಇನ್ನು ನಾವು ಕೇಳ್ತಕ್ಕಂಥಪ್ಪ ಅಂದರೆ ಯಾವುದೇ ಸ್ಪೆಸಿಫಿಕ್ಕಾಗಿ ಕೇಳಿದ್ರು ಕೂಡ ನಮಗೆ ಸಮಂಜಸವಾಗಿರ್ತಕ್ಕಂಥ ಉತ್ತರಗಳು ಸಿಗ್ತಾ ಇಲ್ಲ. ಆಮೇಲೆ ಜೆಮಿನಿ ಅಂತಕ್ಕಂಥ ಒಂದು ಪೇಜ್ ಇದೆಯಲ್ಲ, ಅದರಲ್ಲೂ ಕೂಡ ಹೇಳಿದ್ರು ನಾವು ಯಾವ ಟೆಕ್ಸ್ಟ್ ಬುಕ್ಕನ್ನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಕ್ವಶನ್ ಕೇಳಿದ್ರೆ ಉತ್ತರ ಸಿಗುತ್ತೆ ಅಂತ ಕೆಲವರು ಕಮೆಂಟ್ ಮಾಡಿದರು ಮೊನ್ನೆ ವಿಡಿಯೋಗೆ. ಬಟ್ ಅದನ್ನು ನಾನು ಚೆಕ್ ಮಾಡಿದೆ. ಜೆಮಿನಿ ಅಂತಕ್ಕಂಥದ್ದು ಪೇಯ್ಡ್ ವರ್ಷನ್ ಇದೆ. ಅಂದರೆ ನಾವು ಸಂಪೂರ್ಣವಾಗಿ ನಾವು ಇನ್ಫಾರ್ಮೇಷನನ್ನು ಪಡಿಬೇಕು ಅಂತೇಳಿದ್ರೆ ನಾವು ದುಡ್ಡು ಪೇ ಮಾಡಬೇಕಾಗತ್ತೆ. ಅದು ಫ್ರೀ ವರ್ಷನಲ್ಲಿ ನಮಗೆ ಬೇಕಾದಂಥ ಇದು ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ಸೊ ನೋಟ್ಬುಕ್ KLM ಅಂತಕ್ಕಂಥದ್ದು ತುಂಬ ಈಸಿಯಾಗಿದೆ. ನಾವು ಯಾವುದೇ ರೀತಿ ದುಡ್ಡು ಕಟ್ಟೋ ಅವಶ್ಯಕತೆ ಕೂಡ ಇಲ್ಲ. ಈ ನೋಡಿ ನಾನು ನೋಡಿ ಕನ್ನಡದಲ್ಲಿ ಉತ್ತರಿಸನ್ನು ಪದವನ್ನು ಸ್ಟ್ರೆಸ್ ಮಾಡಿದ್ರಿಂದ ಈ ಪಠ್ಯಪುಸ್ತಕದ ಮೊದಲನೇ ಅಧ್ಯಾಯ ಮಗ್ಗದ ಸಾಹೇಬ ಪಾಠದ ಅಭ್ಯಾಸ ಪ್ರಶ್ನೆಗಳಿಗೆ ಕನ್ನಡದ ಉತ್ತರಗಳು ಇಲ್ಲಿವೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ರಹೀಂ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು? ರಹೀಂ ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿತ್ತು. ನೋಡಿ ಎಷ್ಟು ಅಕ್ಯುರೇಟಾಗಿ ನಮಗೆ ಉತ್ತರ ಕೊಡ್ತಾ ಇದೆ ಅಂದರೆ ಆ ಉತ್ತರದಲ್ಲಿ ಕೂಡ ನೋಡಿ ಇಲ್ಲಿ 20 ವರ್ಷಕ್ಕೂ ಹೆಚ್ಚಾಗಿತ್ತು ಅಂತಕ್ಕಂಥ ಪದವನ್ನು ಸ್ಟ್ರೆಸ್ ಮಾಡಿದೆ. ಅಂದರೆ ಬೋಲ್ಡ್ ಲೆಟ್ರಲ್ಲಿ ಕೊಟ್ಟಿದೆ. ಅವನ್ನ ಕೀ ಉತ್ತರಗಳು ನಾವೇನು ಪ್ರಶ್ನೆ ಪತ್ರಿಕೆಯನ್ನು ನಾವು ಮೌಲ್ಯಮಾಪನ ಮಾಡೋಕ್ಕೆ ಹೋದಾಗ ಟೀಚರ್ಸ್ಗಳು ನಮಗೆ ಕೀ ಆನ್ಸರ್ಸ್ ಅಂತ ಕೊಡ್ತಾ ಹೋಗ್ತಾರೆ. ಕೀ ಆನ್ಸರ್ಸ್ ದೊಡ್ಡ ಇರಲ್ಲ, ಕೆಲವು ಕೀ ಪಾಯಿಂಟ್ಸ್ ಮಾತ್ರ ಇರ್ತವೆ. ನೋಡಿ ಆ ಕೀ ಪಾಯಿಂಟ್ಸ್ನ ನಾವಿಲ್ಲಿ ಹೈಲೈಟಲ್ಲಿ ಕೊಟ್ಟಿದ್ರಿ. ಅದನ್ನು ನಾವು ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಯಾವ ಉತ್ತರಗಳಿಗೆ ಸ್ಟ್ರೆಸ್ ಮಾಡಬೇಕು ಅನ್ನೋದು ಯಾವ ಆ ಪರ್ಟಿಕ್ಯುಲರ್ ಆ ಉತ್ತರದ ಯಾವ ಪದಗಳಿಗೆ ನಾವು ಜಾಸ್ತಿ ಸ್ಟ್ರೆಸ್ ಕೊಡಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದು ನಮ್ಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಮಕ್ಕಳಿಗೂ ಕೂಡ. ಎಸ್ಪೆಷಲಿ ಕೆಲವು ಮಕ್ಕಳು ಇರ್ತಾರಲ್ವಾ, ತುಂಬ 100ಕ್ಕೆ 100 ಅಂಕಗಳನ್ನ ಪಡಿಬೇಕು, ತಮ್ಮ ಉತ್ತರ ಅಕ್ಯುರೇಟಾಗಿರ್ಬೇಕಂತ ಬಯಸ್ತಕ್ಕಂಥ ಮಕ್ಕಳಿಗೆ ಈ ಒಂದು ಆ್ಯಪನ್ನು ಪರಿಚಯ ಮಾಡಿಸಿದರೆ ಅದ್ಭುತವಾಗಿ ಹೆಲ್ಪ್ ಆಗುತ್ತೆ. ಅಥವಾ ನಾವು ಅಂದರೆ ಮಕ್ಕಳಿಗೆ ಇದನ್ನು ಪರಿಚಯ ಮಾಡಿಸೋದನ್ನು ಮಕ್ಕಳು ಮೊಬೈಲ್ ಅಡಿಕ್ಟ್ ಆಗ್ಬೋದು. ಬಟ್ ನಾವೇ ಟೀಚರ್ಸು ಈ ಥರದ ಉತ್ತರಗಳನ್ನು ನಾವು ಪಡ್ಕೊಂಡು ಮಕ್ಕಳಿಗೆ ಆ ಪರ್ಟಿಕ್ಯುಲರ್ ವರ್ಡಿಗೆ ನಾವು ಅಂಡರ್ಲೈನ್ ಮಾಡಿದ್ರೆ ನಾವು ಅಂದರೆ ಬೋಲ್ಡ್ನೆಸ್ಸನ್ನು ಕೊಡೋಕ್ಕಾಗಲ್ಲ ಬೋರ್ಡ್ ಮೇಲೆ ಬರೆದಾಗ ಅಥವಾ ಪಠ್ಯಪುಸ್ತಕದಲ್ಲಿ ಬರೆದಾಗ. ಬಟ್ ನಾವೇನು ಮಾಡ್ಬೋದು, ಅಂಡರ್ಲೈನ್ ಮಾಡ್ಬೋದು.
ಆ ಪರ್ಟಿಕ್ಯುಲರ್ ಕೀ ಪಾಯಿಂಟ್ಸ್ ಪದಗಳಿಗೆ ನಾವು ಅಂಡರ್ಲೈನ್ ಮಾಡಿಕೊಂಡು ಕೊಡೋದ್ರಿಂದ ಮಕ್ಕಳು ಕೂಡ ಅದ್ರ ಮೇಲೆ ಸ್ಟ್ರೆಸ್ ಅಂದರೆ ಆ ಮಕ್ಕಳಿಗೂ ಕೂಡ ಆ ಪರ್ಟಿಕ್ಯುಲರ್ ಪದಗಳ ಮೇಲೆ ಫೋಕಸ್ ಮಾಡ್ತಾರೆ. ನೋಡಿ, ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿ ರಥೋತ್ಸವದ ಸಮಯದಲ್ಲಿ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕು ಇತ್ತು. ನೋಡಿ, ಇತ್ತು ಅಂತಕ್ಕಂಥ ವರ್ಡ್ ಬೋರ್ಡ್ ಆಗಿಲ್ಲ, ಅದಕ್ಕೆ ರಥೋತ್ಸವದ ಅಂತಕ್ಕಂಥ ಪದದಿಂದ ಮುಂಚಿತವಾಗಿರ್ತಕ್ಕಂಥ ಪದಕ್ಕೆ ಬೋರ್ಡ್ನೆಸ್ ಇಲ್ಲ, ಅವು ಬೋಲ್ಡಾಗಿ ಕೊಟ್ಟಿಲ್ಲ ಲೆಟರ್ಸನ್ನು. ಸೊ ಇವನ್ನ ಕೀ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ನಮ್ಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತಂದರೆ, ನಾವು ಏನೆಲ್ಲ ಅಂದ್ಕೊಂಡಿರ್ತೀವೋ ಅದಕ್ಕಿಂತ ಹೆಚ್ಚಾಗಿ ಈ ನೋಟ್ಬುಕ್ LM ಆ್ಯಪಲ್ಲಿ ಉಪಯೋಗವನ್ನು ಪಡ್ಕೊಳ್ಬೋದು. ಹಾಗಾಗಿ ಸೊ ನಮ್ಮ ಶಿಕ್ಷಕರಲ್ಲಿ ನಾನು ಏನು ಕೇಳ್ಕೊಳ್ತಾ ಇದ್ದೀನಿ ಅಂದರೆ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಒಂದು ಸಲ ಈ ನೋಟ್ಬುಕ್ LM ಆ್ಯಪನ್ನು ವ್ಯವಸ್ಥಿತವಾಗಿ ಬಳಕೆ ಮಾಡೋದನ್ನು ಕಲೀರಿ. ಸೊ ಖಂಡಿತವಾಗಿ ನೀವು ಕಲ್ತ್ಕೊಳ್ತೀರಿ. ಯಾಕಂತಂದರೆ ತುಂಬ ಜನ ಟೀಚರ್ಸ್ ಇವತ್ತು ಮೊಬೈಲ್ ಟೆಕ್ನಾಲಜಿಯನ್ನು ಬಳಸೋದ್ರಲ್ಲಿ ತುಂಬ ಮುಂದೋಗಿದ್ದಾರೆ. ಸೊ ನಾನು ಒಬ್ಬ ಶಿಕ್ಷಕನಾಗಿ ಕೂಡ ನಾನು ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ಅಂದರೆ ನಮ್ಮ ಟೀಚರ್ಸ್ ಹೇಗೆ ಅಂದರೆ ಬೆರಳು ಕೊಟ್ಟರೆ ಹಸ್ತ ಅಂತಾರಲ್ವ, ಹಾಗೆ. ಸೊ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿದೆ. ಇದನ್ನು ನಾವು ನಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ಮತ್ತು ನಮ್ಮ ವೈಯಕ್ತಿಕ ಶಿಕ್ಷಕರ ಅಭಿವೃದ್ಧಿಗಾಗಿ ಬಳಕೆ ಮಾಡಿಕೊಳ್ಬಹುದು ಅಂತ ಹೇಳ್ತಾ, ಸೊ ಇಷ್ಟು ವಿಚಾರವನ್ನು ಹಂಚ್ಕೊಳ್ಳೋದಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ. ನೋಡಿ, ಕೆಲವರು ಅನ್ಬೋದು ಅಂದರೆ ನೀವು ಆಲ್ರೆಡಿ ಫ್ರೀಯಾಗಿ ನೀವು ಪ್ರಿಪೇರ್ ಮಾಡ್ಕೊಂಡಿದ್ರಿ ಅಂತ. ಸೊ ನಿಮ್ಮ ಮುಂದೆನೇ ನಾನು ಈ ಪ್ರಶ್ನೆಯನ್ನು ಹಾಕಿದೆ, ಉತ್ತರವನ್ನು ಪಡ್ಕೊಂಡೆ. ಸೊ ಬಳಕೆ ಮಾಡ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಚಾರವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರ, ಒಳ್ಳೆಯದಾಗಲಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಲೆಸನ್ ಪ್ಲಾನನ್ನು ಅಪ್ಲೋಡ್ ಕೂಡ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದ.